ನಮಸ್ಕಾರ ಸ್ನೇಹಿತರೆ, ಬಾಳ ಹೊಂಗಿರಣ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗದಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಮತ್ತು ಸಪೋರ್ಟ್ ಮಾಡಿ. ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಕಿಯಾದರೂ ಕ್ರಿಕೆಟ್ ಆರಾಧನೆಯ, ಕ್ರಿಕೆಟ್ ಪ್ರೇಮಿಸುವ ಮತ್ತು ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳನ್ನು ಹೊಂದಿರುವ ದೇಶ ನಮ್ಮದು. ಕ್ರಿಕೆಟ್ ಎಂದರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಅಭಿಮಾನಿ ವರ್ಗವಿದೆ. ಅಷ್ಟೇ ಅಲ್ಲ, ಕ್ರಿಕೆಟ್ನಿಂದ ಕೋಟಿ ಕೋಟಿ ಆದಾಯವೂ ನಮ್ಮ ದೇಶಕ್ಕೆ ಹರಿದು ಬರುತ್ತಿದೆ. ನಮ್ಮ ಕ್ರಿಕೆಟ್ ಮಂಡಳಿ BCCI ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿ ಬೆಳೆದು ನಿಂತಿದ್ದಲ್ಲದೆ ಭಾರತೀಯ ಆಟಗಾರರು ಕೂಡ ಕೋಟಿ ಕೋಟಿ ದುಡಿಯುತ್ತಿದ್ದಾರೆ. ಭಾರತದಲ್ಲಿ ಕ್ರಿಕೆಟ್ ಇಂದು ಮಕ್ಕಳಿಂದ ಪ್ರಾರಂಭಗೊಂಡು ಹಿರಿಯರವರೆಗೂ ಇಷ್ಟಪಡುವ ಕ್ರೀಡೆಯಾಗಿದ್ದು, ಭಾರತೀಯ ಕ್ರಿಕೆಟ್ನಲ್ಲಿ ಸ್ಪರ್ಧೆಯೂ ಕೂಡ ಜೋರಾಗಿ ನಡೆಯುತ್ತಿದೆ. ಸಾಕಷ್ಟು ವಿಶ್ವದರ್ಜೆಯ ಆಟಗಾರರನ್ನು ಕಂಡ ಭಾರತ ಇಂದಿಗೂ ಯಾರಿಂದಲೂ ಅಳಿಸಲಾಗದಷ್ಟು ದಾಖಲೆಗಳನ್ನು ಮಾಡಿದ ವೀರರಿದ್ದಾರೆ. ಅಷ್ಟೇ ಅಲ್ಲದೆ ಕ್ರಿಕೆಟ್ಗೆ ದೇವರು ಎಂದೆನಿಸಿಕೊಂಡ ಸಚಿನ್ ಈ ಮಣ್ಣಿನ ಹೆಮ್ಮೆಯ ಮಗ, ಭಾರತ ರತ್ನ, ಕ್ರಿಕೆಟ್ನ ಮೆರುಗು ಹೆಚ್ಚಿಸಿದ ವಿಶ್ವಮಾನವ ಎಂದರೂ ಅತಿಶಯೋಕ್ತಿಯಾಗಲಾರದು. ಆದರೆ ನಾವು ಈ ದಿನ ಹೇಳ ಹೊರಟಿರುವುದು ಒಬ್ಬ ಛಲದಂಕ ಮಲನ ಯಶೋಗಾಥೆಯ ಬಗ್ಗೆ. ಅವರೇ ರಿಷಬ್ ಪಂತ್. ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ ನಂತರ ತನ್ನ ಅದ್ಭುತ ಆಟದ ಮೂಲಕ ಪ್ರತಿಭೆಯನ್ನು ಪ್ರದರ್ಶಿಸಿ ಭಾರತದ ಗೆಲುವಿಗಾಗಿ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದರೂ, MS ಧೋನಿಯ ನಿವೃತ್ತಿಯ ನಂತರ ಮುಂದೆ ಹೇಗೆ ಎಂದು ಯೋಚಿಸುತ್ತಿರುವಾಗಲೇ ಪುಟಿದೆದ್ದು ನಿಂತಿದ್ದ ಈ ದೈತ್ಯ ಪ್ರತಿಭೆಯ ಬಾಳಲ್ಲಿ ಅದೊಂದು ಅವಘಡ ಸಂಭವಿಸಿಬಿಟ್ಟಿತ್ತು. ಡಿಸೆಂಬರ್ 2022ರಲ್ಲಿ ಭೀಕರ ಕಾರು ಅಪಘಾತ ಸಂಭವಿಸಿ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದು ಬಂದರೂ ಅಪಾರ ಪ್ರಮಾಣದ ಅನಾರೋಗ್ಯಕ್ಕೆ ತುತ್ತಾದರು. ಅಲ್ಲಿಂದ ಅವರ ಕ್ರೀಡಾ ಬದುಕೇ ಮುಗಿದು ಹೋಯಿತು ಎಂಬಂತಾಗಿತ್ತು. ಆದರೆ ಅವರ ಆತ್ಮಸ್ಥೈರ್ಯ ಕುಗ್ಗಲಿಲ್ಲ. ಅವರೊಳಗಿದ್ದ ಹಠ, ಅವರ ಛಲ, ಅವರ ಧ್ಯೇಯೋದ್ದೇಶ ಅವರನ್ನು ಒಳಗೊಳಗೆ ಗಟ್ಟಿಗೊಳಿಸುತ್ತಿತ್ತು. ವೈದ್ಯರ ತಂಡ ಆಶ್ಚರ್ಯಗೊಳಿಸುವಷ್ಟು ಶರವೇಗದಲ್ಲಿ ಗುಣಮುಖರಾಗುತ್ತಾ ಬಂದರು. ಅನುದಿನವೂ ಅವರ ಮನದಲ್ಲಿ ಕ್ರಿಕೆಟ್ಗೆ ಮರಳುವ ಬಗ್ಗೆ ಚಿಂತನ ಮಂಥನ ನಡೆಸುತ್ತಿದ್ದರು. ಕೊನೆಗೂ ದೇವರು ಅವರನ್ನು ಕೈಬಿಡಲಿಲ್ಲ. ಪ್ರಾರ್ಥನೆ ಫಲ ನೀಡಿತು. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೂಲಕ ಮತ್ತೆ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮರಳಿದರು. ನಂತರ ನಡೆಯುತ್ತಿರುವುದೆಲ್ಲವೂ ಇತಿಹಾಸ. ಈ ಹಿಂದಿನ ಆಟಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ತನ್ನ ನೈಪುಣ್ಯತೆಗಳನ್ನು ಹೆಚ್ಚಿಸಿಕೊಂಡು ಭಾರತ ತಂಡಕ್ಕೆ ಪುನರಾಗಮನ ಮಾಡಿ ಶ್ರೇಷ್ಠ ಆಟವನ್ನು ಆಡುತ್ತಾ ಭಾರತ ಕ್ರಿಕೆಟ್ ತಂಡದ ಗೆಲುವಿಗೆ ನೆರವೇಗುತ್ತಿರುವುದು ಸಂತಸದ ವಿಷಯ. ಇವರು ನಡೆದು ಬಂದ ದಾರಿ, ಅವರ ಆತ್ಮವಿಶ್ವಾಸ, ಧೈರ್ಯ, ಕೆಚ್ಚದೆಯ ಛಲ ಹೀಗೆ ಮುಂದುವರಿಯಲಿ. ತನ್ಮೂಲಕ ಅವರು ಭಾರತದ ಶ್ರೇಷ್ಠ ಆಟಗಾರರಾಗಿ ಬೆಳೆದು ನಿಲ್ಲುವುದರ ಜೊತೆಗೆ ಯುವ ಸಮೂಹಕ್ಕೂ ಪ್ರೇರಣೆಯಾಗಲಿ ಎಂದು ಆಶಿಸುತ್ತಾ, ಇತ್ತೀಚೆಗೆ ಬಾಂಗ್ಲಾದೇಶದ ವಿರುದ್ಧ ಸಿಡಿಸಿದ ಶತಕವು ಅವರೊಳಗಿನ ಕ್ರೀಡಾ ಜ್ಯೋತಿಯ ಮೆರುಗನ್ನು ಪ್ರಸ್ತುತಪಡಿಸುವುದಲ್ಲದೆ ಇನ್ನೂ ಇಂತಹ ಅಮೂಲ್ಯ ಪ್ರದರ್ಶನಗಳು ಮೂಡಿಬರುವಂತಾಗಲಿ, ಭಾರತೀಯ ಕ್ರಿಕೆಟ್ನ ಮೆರುಗು ಹೆಚ್ಚಿಸುವಂತಾಗಲಿ ಎಂದು ಈ ಮೂಲಕ ಆಶಿಸುತ್ತಾ ಶುಭ ಹಾರೈಸುತ್ತೇವೆ.